ನಮಸ್ತೆ ವೀಕ್ಷಕರೇ, ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ಗುಜ್ಜೆ ಟೆಂಡರ್ ಜಾಕ್ ಫ್ರೂಟ್ ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ವಿಡಿಯೋದಲ್ಲಿ. ಇವತ್ತು ರೇವತಿ ಅಕ್ಕನವರು ನಮ್ಮ ಮನೆಗೆ ಬಂದಿದ್ದರು. ಅವರು ಕಟ್ ಮಾಡ್ತಾ ಇದ್ದಾರೆ. ಮೆಟ್ಟು ಕತ್ತಿಯಲ್ಲಿ ಹೇಗೆ ಕಟ್ ಮಾಡಬೇಕು ಅಂತ ತೋರಿಸ್ತಾ ಇದ್ದಾರೆ ನೋಡಿ. ಈ ಥರ ಮೊದಲಿಗೆ ಭಾಗ ಮಾಡಿಕೊಳ್ಬೇಕು. ಈ ಹಲಸಿನಕಾಯಲ್ಲಿ ತುಂಬ ಮೇಣ ಇರ್ತದೆ. ಇದನ್ನು ಒಂದು ಕೋಲಿನ ಸಹಾಯದಿಂದ ತೆಗಿತಾ ಇದ್ದಾರೆ. ಇಲ್ಲಿ ನೀವು ಪೇಪರ್ ಅಥವಾ ತೆಂಗಿನ ನಾರು ಉಪಯೋಗಿಸ್ಕೊಂಡು ಕೂಡ ಈ ಮೇಣವನ್ನು ತೆಗಿಬಹುದು. ಮೊದಲಿಗೆ ಈ ಮೇಣವನ್ನು ಚೆನ್ನಾಗಿ ತೆಗೆದುಕೊಳ್ಬೇಕು. ಮೇಣವನ್ನು ಚೆನ್ನಾಗಿ ತೆಗೆದುಕೊಳ್ತಾ ಇದ್ದಾರೆ. ಈ ಹಲಸಿನಕಾಯಿಯ ಮೇಣವನ್ನು ಕೆಲವರು ಹಲಸಿನಕಾಯಿ ಹಾಲು ಅಂತಲೂ ಕರೀತಾರೆ. ಇದು ಒಳ್ಳೆ ಗಮ್ ಥರ ಅಂಟ್ತದೆ. ಇದನ್ನು ತೆಗೆದುಕೊಳ್ಬೇಕು. ಆಮೇಲೆ ಇದನ್ನು ಮಧ್ಯದಿಂದ ಕಟ್ ಮಾಡಿಕೊಳ್ಳುವಂಥದ್ದು. ಈ ಟೆಂಡರ್ ಜಾಕ್ ಫ್ರೂಟಲ್ಲಿ ಪಲ್ಯ ಬಹಳ ರುಚಿಯಾಗಿರ್ತದೆ. ಸಾಂಬಾರು ಕೂಡ ಮಾಡಬಹುದು. ಮತ್ತು ಈಗ ಗುಜ್ಜೆ ಪೋಡಿ, ಗುಜ್ಜೆ ಮಂಚೂರಿ ಎಲ್ಲ ಹೊಸ ಹೊಸ ಡಿಶಸನ್ನು ಮಾಡ್ತಾರೆ. ನೀವು ಕೂಡ ಬೇರೆ ಬೇರೆ ಹೊಸ ಹೊಸ ತಿಂಡಿಗಳನ್ನು ಮಾಡಿ ಟ್ರೈ ಮಾಡಿ ತಿಂದು ಹೇಗಿದೆ ಎಂದು ಕಮೆಂಟ್ ಮೂಲಕ ತಿಳಿಸಿ. ಕರಾವಳಿಯಲ್ಲಿ ಹೆಚ್ಚಿನವರು ಇದೇ ಥರನೇ ಕಟ್ ಮಾಡ್ತಾರೆ ನೋಡಿ. ಈ ಥರ ಕಟ್ ಮಾಡಿ ಹೊರಗಡೆ ಸಿಪ್ಪೆ, ಮುಳ್ಳಾದ ಚರ್ಮ, ಮುಳ್ಳಾಗಿರ್ತದೆ, ಅದನ್ನು ತೆಗೆದುಕೊಳ್ಬೇಕು. ಮಧ್ಯದ ದಂಡನ್ನು ತೆಗೆದುಕೊಳ್ಬೇಕು. ಆಮೇಲೆ ಒಂದು ಪಾತ್ರೆಯಲ್ಲಿ ನೀರು ತೆಗೆದುಕೊಂಡು ಅದಕ್ಕೆ ಈ ಕಟ್ ಮಾಡಿದ ತುಂಡುಗಳನ್ನು ಹಾಕ್ಕೊಳ್ಬೇಕು. ಹೀಗೆ ಉದ್ದವಾಗಿ ನಾವು ಕಟ್ ಮಾಡ್ತೇವಲ್ಲ, ಇದನ್ನು ನಾವು ಗಡಿ ಅಂತ ಕರಿತೇವೆ. ಪಟ್ಟೆ ಅಂತಲೂ ಕರೀತಾರೆ. ಬೆಂಗಳೂರು ಸೈಡಲ್ಲಿ ಪಟ್ಟೆ ಅಂತಲೂ ಕರೀತಾರೆ. ತಕ್ಷಣವೇ ನೀರಿಗೆ ಹಾಕ್ಕೊಳ್ಬೇಕು, ಇಲ್ಲಾಂದರೆ ಅದು ಕಪ್ಪಾಗ್ತದೆ. ಅದರಲ್ಲಿ ಒಗರಿನ ಅಂಶ, ಕನರು ಅಂತ ಹೇಳ್ತಾರಲ್ಲ, ಅದಿರ್ತದೆ, ಮೇಣ ಇರ್ತದೆ. ನೀರಿಗೆ ಹಾಕಿದರೆ ಅದು ನೀರಿಗೆ ಬಿಡ್ತದೆ. ಹೀಗೆ ಮಾಡಿದರೆ ಮಾಡುವ ಅಡುಗೆಯೂ ಕೂಡ ರುಚಿಯಾಗಿರ್ತದೆ, ಬಣ್ಣವೂ ಚೆನ್ನಾಗಿ ಬರ್ತದೆ ನೋಡಿ. ಈಗ ಇದನ್ನು ನಾವು ಯಾವ ಅಡುಗೆ ಮಾಡ್ತೀವಿ ಅದಕ್ಕೆ ಬೇಕಾದ ರೀತಿಯಲ್ಲಿ ಕಟ್ ಮಾಡಿಕೊಳ್ಬೇಕು. ಇಲ್ಲಿ ನೋಡಿ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದಾರೆ. ಇವರು ಈಗ ಪಲ್ಯಕ್ಕೆ ಕಟ್ ಮಾಡ್ತಾ ಇದ್ದಾರೆ. ಗುಜ್ಜೆ ಎಳೆಯ ಹಲಸಿನಕಾಯಿ ಆದ್ದರಿಂದ ಈ ಎಲ್ಲ ಪಾರ್ಟ್ಗಳು ನಾವು ತಿನ್ನಬಹುದು. ಬೇರೆ ಸಪ್ರೇಷನ್ ಮಾಡೋ ಅಗತ್ಯ ಇಲ್ಲ. ಈ ಥರ ಕಟ್ ಮಾಡಿ ಹಾಕಿದರೆ ಆಯಿತು. ನೀವು ನನ್ನ ಚಾನೆಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬೇಗನೆ ಸಿಗ್ತದೆ. ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ. ಈ ಥರ ಎಲ್ಲ ಕಟ್ ಮಾಡಿ ಆದಮೇಲೆ ನೀರು ಹಾಕಿ ಕೈಯಲ್ಲಿ ಮೇಲೆ ಕೆಳಗೆ ಮಾಡಬೇಕು. ಆಗ ಸಪೋಸ್ ನೀವು ಕಟ್ ಮಾಡದೆ ಏನಾದರೂ ತುಂಡು ಬಾಕಿಯಾಗಿದ್ದರೆ ಅದನ್ನು ಕಟ್ ಮಾಡ್ಕೊಳ್ಬಹುದು. ಹಾಗೂ ಕನರಿನ ಅಂಶ ಎಲ್ಲ ನೀರಿಗೆ ಬಿಡ್ತದೆ ನೋಡಿ. ಹೀಗೆ ಮಾಡಿಕೊಳ್ಬೇಕು ನೋಡಿ. ಕನರು ಎಷ್ಟು ಬಿಟ್ಟಿದೆ ಅಂತ ನೋಡಿ. ನೀವು 2 ರಿಂದ 3 ಬಾರಿ ಈ ಥರ ಚೆನ್ನಾಗಿ ತೊಳಿಬೇಕು. ಆಮೇಲೆ ಬೇಯಲಿಕ್ಕೆ ಇಡುವಂಥದ್ದು.
ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಕಟ್ ಮಾಡಿದ ಗುಜ್ಜೆ ಇದೇ ಮರದದ್ದು. ಮರದಲ್ಲಿ ಹೇಗೆ ಗುಜ್ಜೆ ಬಿಟ್ಟಿದೆ ನೋಡಿ. ಧನ್ಯವಾದಗಳು ಮತ್ತು ಎಲ್ಲರಿಗೂ ಶುಭ ದಿನ.